ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 50ನೇ ವಾಕ್ಯ. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ. ಯೇಸು ತನ್ನ ಸೇವೆಯನ್ನು ಆರಂಭಿಸುವಂತಹ ಆರಂಭದಲ್ಲಿಯೇ ಕೆಲವು ಶಿಷ್ಯರುಗಳನ್ನು ತನ್ನಗೆ ಬಳಿಗೆ ಸೇರಿಸ್ಕೊಳ್ತಾನೆ. ಈಗ ಫಿಲಿಪ್ಪನನ್ನು ಯೇಸುಸ್ವಾಮಿ ಏನು ಮಾಡ್ತಾರೆ, ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. 43ನೇ ವಾಕ್ಯದಲ್ಲಿ ಅವನು ಹಿಂಬಾಲಿಸ್ತಾನೆ. ಅವನು ಬೆತ್ಸೈದ ಊರಿನವನು. ಅವನು ನತಾನಿಯಲ್ನನ್ನು ಕಂಡುಕೊಳ್ತಾನೆ. ನತಾನಿಯಲ್ನವನಿಗೆ ಏನು ಹೇಳ್ತಾನೆ, ನಾವು ಧರ್ಮಶಾಸ್ತ್ರದಲ್ಲಿ ಹೇಳಿದಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಕಾಯ್ತಾ ಇದ್ವಲ್ಲ, ಆ ವ್ಯಕ್ತಿ ನಮಗೆ ಸಿಕ್ಕಿದನು ಅಂತ ಹೇಳಿದಾಗ, ಅವನು ಯಾರು ಅಂತ ಕೇಳಿದಾಗ ಇವನು ಹೇಳ್ತಾನೆ, ಅದು ಯೋಸೇಫನ ಮಗನಾದ ನಜರೇತಿನ ಯೇಸು ಅಂತ ಹೇಳಿದಾಗ ನತಾನೆ ಹೇಳ್ತಾನೆ, ಒಳ್ಳೆಯದೇನಾದರೂ ನಜರೇತಿನಿಂದ ಬರುತ್ತಾ? ಅದರ ಅರ್ಥ ನಜರೇತ್ ಎಂಬುದು ಗಲಿಲಾಯ ಸೀಮೆಯಲ್ಲಿರುವಂತಹ ಒಂದು ಸಣ್ಣ ಗ್ರಾಮ. ಅಲ್ಲಿಂದ ನಾಸರೇತ್ ಅಥವಾ ಗಲಿಲಾಯ ಎಂಬುದು ಉತ್ತರ ಇಸ್ರಾಯೇಲ್ ಭಾಗ. ಅದು ತಿರಸ್ಕರಿಸಲ್ಪಟ್ಟಂತಹ ಜಾಗ. ಯಹೂದ ಕೆಳಭಾಗದಲ್ಲಿರುವಂಥದ್ದು ದಕ್ಷಿಣ ಭಾಗದಲ್ಲಿದೆ. ಆ ಯಹೂದದಲ್ಲಿಯೇ ದೇವಾಲಯವಿರೋದು, ಯಹೂದ ಸೀಮೆಯಲ್ಲಿಯೇ ರಾಜನ ಆಸ್ಥಾನ ಇರೋದು, ಸಿಂಹಾಸನ ಇರೋದು, ಅರಮನೆ ಇರೋದು, ಎಲ್ಲ ಇರೋದು ಅಲ್ಲೇ. ಮೇಯ್ನಾಗಿ ಇಂಪ್ರೂವ್ ಆಗಿರೋದು ಅಲ್ಲೇ. ಉತ್ತರ ಇಸ್ರಾಯೇಲ್ ಗಲಿಲಾಯ, ಅಲ್ಲಿ ಬಡವರಿರುವಂತಹ ಜಾಗ, ಬೆಸ್ತರುಗಳು ಅಂಥವರು ಎಲ್ಲ ಇರುವಂತಹ ಸ್ಥಳ. ಅದು ಜಾಸ್ತಿ ಬೆಲೆ ಉಳ್ಳಂಥ ಸ್ಥಳ ಅಲ್ಲ, ಅಥವಾ ಜಾಸ್ತಿ ಗಮನ ಯಾರು ಕೊಡದೇ ಇರುವಂತಹ ಒಂದು ಜಾಗ. ಆಗ ಜನ ತಿಳ್ಕೊಂಡಿರೋದು ಏನಂದರೆ, ಅಲ್ಲಿಂದ ಯಾವುದೂ ಸಹ ಒಳ್ಳೇದು ಬರಲ್ಲ. ಅದನ್ನೇ ಇವನು ಹೇಳ್ತಾನೆ. ಆಗ ಫಿಲಿಪ್ಪ ಹೇಳ್ತಾನೆ, ಬಂದು ನೋಡು ಅಂತ. ಹೀಗೆ ಈ ನತಾನಿಯೇಲ್ ಫಿಲಿಪ್ಪನ ಜೊತೆಯಲ್ಲಿ ಯೇಸುಸ್ವಾಮಿ ಹತ್ರ ಬಂದಾಗ ಯೇಸುಸ್ವಾಮಿ ಹೇಳ್ತಾರೆ, 47ನೇ ವಾಕ್ಯ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ. ನತಾನಿಯೇಲನ್ನು ನೋಡಿದ ಕೂಡಲೇ ಹೇಳ್ತಾನೆ, ಇವನು ನಿಜವಾದ ಇಸ್ರಾಯೇಲ್, ಇವನಲ್ಲಿ ಏನಿಲ್ಲ, ಕಪಟವಿಲ್ಲ. ಕಪಟಿಗಳಾದಂತಹ ಇಸ್ರಾಯೇಲರ ಮಧ್ಯದಲ್ಲಿ ಕಪಟವಿಲ್ಲದೆ ಜೀವಿಸ್ತಾ ಇರುವಂತಹ ಒಬ್ಬ ನತಾನಿಯೇಲ್ ಎಂಬುದಾಗಿ ಹೇಳಿದಾಗ ನತಾನಿಯೇಲ್ ಶಾಕ್ ಆಗ್ತಾನೆ. ಶಾಕಾಗಿ, ನನ್ನನ್ನು ನೀನು ಹೇಗೆ ಬಲ್ಲೆ? ಎಲ್ಲಿ ನೋಡಿದೆ ನನ್ನನ್ನು? ನಾನು ನೀನು ಎಲ್ಲೂ ಪರಿಚಯನೇ ಆಗಿಲ್ಲ, ಭೇಟಿ ಆಗಿಲ್ಲ, ಮತ್ತು ಹೇಗೆ ಗೊತ್ತಾಯಿತು ನನ್ನ ಬಗ್ಗೆ? ನಾನೊಬ್ಬ ಕಪಟವಿಲ್ಲದಂತಹ ಇಸ್ರಾಯೇಲ್ ಅಂತೆಲ್ಲ ಗೊತ್ತಾಯಿತು ಅಂತ ಕೇಳಿದಾಗ ಯೇಸು ಹೇಳ್ತಾರೆ, ನೀನು ಆ ಫಿಲಿಪ್ಪನು ಕರೆಯುವುದಕ್ಕಿಂತ ಮುಂಚೆ ಅಂಜೂರದ ಮರದ ಕೆಳಗೆ ಇದ್ದಾಗ ನಾನು ನಿನ್ನನ್ನು ನೋಡಿದೆ. ಅದರರ್ಥ ಫಿಲಿಪ್ಪ ನಿನ್ನನ್ನು ಕರೆಯೋದಕ್ಕಿಂತ ಮುಂಚೆ ನೀನು ಅಂಜೂರದ ಮರದ ಕೆಳಗೆ ನಿಂತ್ಕೊಂಡಿದ್ದೆ, ಅಲ್ಲೇ ನಾನು ನಿನ್ನನ್ನು ನೋಡಿದೆ ಅಂತ ಹೇಳಿದಾಗ ಶಾಕ್ ಆಗ್ತಾನೆ ನತಾನಿಯೇಲ್. ಈಗ ಒಳ್ಳೆಯದೇನಾದರೂ ನಜರೇತಿಂದ ಬರುತ್ತಾ ಅಂತ ಕೇಳಿದಂತಹ ನತಾನಿಯೇಲ್ ಈಗ ಒಂದು ಸಾಕ್ಷಿ ಹೇಳ್ತಾನೆ, ನಿಜವಾಗಲೂ ನೀನು ದೇವಕುಮಾರನೇ, ನೀನು ದೇವಕುಮಾರ ಎಂಬುದರಲ್ಲಿ ಯಾವ ಸಂಶಯವಿಲ್ಲ ಎಂಬುದಾಗಿ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಅವನ ಜೀವಿತದಲ್ಲಿ ಆ ವಿಷಯವನ್ನು ಕೇಳಿದಾಗ ಅವನು, ನೀನು ನಿಜವಾಗಿ ದೇವಕುಮಾರ, ಇಸ್ರಾಯೇಲ್ನ ಅರಸನು ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ನಿನ್ನನ್ನು ಅಂಜೂರದ ಕೆಳಗೆ ನೋಡಿದೆ ಅಂತ ಹೇಳಿದ ತಕ್ಷಣ ಇಷ್ಟೆಲ್ಲ ಸಾಕ್ಷಿ ಕೊಟ್ಬಿಟ್ಟಲ್ಲ ನನ್ನ ಬಗ್ಗೆ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ, ಇದಕ್ಕಿಂತ ಹೆಚ್ಚಾದ ಸಂಗತಿಗಳನ್ನು ನೀನು ನೋಡುವಿ ಎಂಬುದಾಗಿ ನತಾನಿಯೇಲನಿಗೆ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಆರಾಧನೆ ಮಾಡುವಂತಹ ಯೇಸು, ನನ್ನನ್ನು ಪೂರ್ಣವಾಗಿ ಗಮನಿಸುವಂತಹ ಯೇಸು, ನಾನು ಎಲ್ಲಿದ್ದೀನಿ, ಎಲ್ಲಿಗೋಗಿದ್ದೀನಿ ಎಲ್ಲವನ್ನ ಗಮನಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ಮಾತ್ರವಲ್ಲ. ಯೇಸು ನತಾನಿಯೇಲ್ಗೆ ಹೇಳ್ತಾನೆ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡ್ತೀಯ ನೀನು ನನ್ನ ಮುಂದೆ ಬಂದಾಗ. ನಾನು ಜಸ್ಟ್ ಒಂದು ನಿನ್ನ ವಿಷಯವನ್ನು ಹೇಳಿದ್ರಿಂದ ನೀನು ಅದ್ಭುತ ಅಂತ ತಿಳ್ಕೊಬೇಡ. ಇನ್ನು ಮುಂದಿನ ದಿನಗಳಲ್ಲಿ ನೀನು ನನ್ನ ಶಿಷ್ಯನಾಗುವಾಗ ಇನ್ನು ಅನೇಕ ಅದ್ಭುತಗಳನ್ನ ನೀನು ನೋಡೋಕೆ ಹೋಗ್ತಾ ಇದೆಯಾ. ನೀನು ಇನ್ನೂ ಶಾಕ್ ಆಗುವಂಥ ರೀತಿಯಲ್ಲಿ ಅದ್ಭುತಗಳನ್ನ ನೋಡ್ತೀಯ. ಈ ಹಗಲಿನ ಸಮಯದಲ್ಲಿ ದೇವರಲ್ಲಿ ಆಶ್ರಯಿಸಿ ದೇವರಿಗಾಗಿ ಜೀವಿಸುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಇನ್ನೂ ಅನೇಕ ಅದ್ಭುತಗಳನ್ನು ಮಾಡುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಇನ್ನು ಅನೇಕ ಅದ್ಭುತಗಳನ್ನು ತೋರಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದನ್ನು ಮರೆಯಬಾರ್ದು. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆತನು ನಿನಗಾಗಿ ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೀನು ನೋಡ್ತೀಯ.
ಇವತ್ತು ನೀನು ನೋಡಿರೋದು, ಸ್ವಾಮಿ ಹೇಳ್ತಾರೆ, ಇವತ್ತು ನೀನು ನೋಡಿರೋದು, ಇವತ್ತು ನೀನು ಅನುಭವಿಸ್ತಾ ಇರೋದು ಒಂದು ವೇಳೆ ಸಾಧಾರಣ ವಿಷಯಗಳಾಗಿರಬಹುದು. ಇದರಲ್ಲೇ ನೀನಪ್ಪ ಏಸಪ್ಪ ಇಷ್ಟೆಲ್ಲ ಮಾಡಿದೀಯಾ ಅಂತ ಹೇಳ್ತೀಯ. ಇಲ್ಲ, ನೀನು ಆತನನ್ನು ಪೂರ್ಣವಾಗಿ ನಂಬೋದಾದರೆ, ಪೂರ್ಣವಾಗಿ ಆತನಲ್ಲಿ ಆಶ್ರಯಿಸುವುದಾದರೆ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನಿನಗಾಗಿ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನತಾಲ್ಯ ಸಂಗಡ ಮಾತಾಡಿದಂತಹ ಅದೇ ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ನೀನು ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ. ಅಪ್ಪ, ನನ್ನನ್ನೇ ನಿನ್ನ ಸ್ಥಳಗೊಪ್ಪಿಸಿಕೊಡ್ತೇವೆ, ಹೆಚ್ಚಿನ ಕಾರ್ಯಗಳನ್ನು ನಾನು ನೋಡ್ತೀನಿ ಸ್ವಾಮಿ ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸುವಂತಹ ನಿನ್ನ ಜೀವಿತದಲ್ಲಿ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡುವುದಕ್ಕೆ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ದೇವರಿದ್ದಾನೆ. ಆದ್ದರಿಂದ ನಂಬಿಕೆಯಿಂದ ಆತನು ಮಾಡುವಂತಹ ದೊಡ್ಡ ಕಾರ್ಯಗಳಿಗಾಗಿ ನಿರೀಕ್ಷೆಯಿಂದ ಕಾಯುತ್ತಾ ಇರುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ದೊಡ್ಡ ಕಾರ್ಯಗಳಿಗಾಗಿ ಸ್ತೋತ್ರ. ಅಪ್ಪ, ನೀನು ನಮ್ಮ ಜೀವಿತದಲ್ಲಿ ಮಾಡಿರೋದೆಲ್ಲ ದೊಡ್ಡದೇ ಸ್ವಾಮಿ, ಆದರೆ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಇದಕ್ಕಿಂತ ಹೆಚ್ಚಿನ ಕಾರ್ಯಗಳು ನೋಡುವಿ ಎಂಬ ಆ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಅದನ್ನು ನಂಬಿ ನಿರೀಕ್ಷೆಯಿಂದ ಕಾಯುತ್ತಾ ಇರುವ ಹಾಗೆ ಕರ್ತನೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.